ಸಿಟಿ ರವಿ ಅವರೇ, ತಾವು ಕೂಡ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಚಾರದಲ್ಲಿದ್ರಿ. ಈ ಬಾರಿ ಒಂದು ದೊಡ್ಡ ಇತಿಹಾಸದ ನಿರ್ಮಾಣವನ್ನ ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದ ಮಟ್ಟಿಗೆ ಬಂದಿದೆ. ಇದೇ ಮೊದಲ ಬಾರಿಗೆ ಸ್ವಂತ ಬಲದೊಂದಿಗೆ ಬಹಳ ದೊಡ್ಡದಾದಂತಹ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆಯನ್ನು ಏರ್ತಾ ಇರುವಂಥದ್ದು. ಯಾವ ಸ್ವರೂಪದಲ್ಲಿ ಈ ಫಲಿತಾಂಶ ಸಮಾಧಾನವನ್ನು ನಿಮಗೆ ಅಥವಾ ನಿಮ್ಮ ಪಕ್ಷಕ್ಕೆ ಕೊಟ್ಟಿದೆ? ನಾನು ಪಶ್ಚಿಮ ಬಂಗಾಳದ ಜನತೆಗೆ, ಅಲ್ಲಿಯ ಕಾರ್ಯಕರ್ತರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಸೇರಿದಂತೆ ನಮ್ಮ ನಿತಿನ್ ನಬೀನ್ರವರು ರಾಷ್ಟ್ರೀಯ ಅಧ್ಯಕ್ಷರು, ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಪಕ್ಷ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ನವರೆಗೆ ಪ್ರತಿಯೊಂದು ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ನಮ್ಮದೊಂದು ಐಡಿಯಾಲಜಿಕಲ್ ಮೂಮೆಂಟು, ಸೈದ್ಧಾಂತಿಕ ಆಂದೋಲನ. ರಾಷ್ಟ್ರ ಮೊದಲು ಅನ್ನುವಂಥ ತತ್ವದೊಂದಿಗೆ ಅಂತ್ಯೋದಯ ಅನ್ನುವಂಥ ಬಡವರ ಪರವಾದ ಕಾರ್ಯಕ್ರಮವನ್ನು ಆಧರಿಸಿದಂಥ ಒಂದು ಮೂಮೆಂಟ್ ಇದು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿದ್ದಂಥ ಒಂದು ಮತೀಯ ಓಲೈಕೆಯ ರಾಜಕಾರಣ, ಪಶ್ಚಿಮ ಬಂಗಾಳದಲ್ಲಿದ್ದಂಥ ಭ್ರಷ್ಟಾಚಾರ, ಪಶ್ಚಿಮ ಬಂಗಾಳದಲ್ಲಿದ್ದಂಥ ರಾಜಕೀಯ ದೌರ್ಜನ್ಯ, ಅಲ್ಲಿಯ ಮಹಿಳೆಯ ಮೇಲಿನ ಅತ್ಯಾಚಾರ ಅದು ಕೊನೆಯಾಗಬೇಕಾಗಿತ್ತು. ಪಾಪದ ಕೂಡ ತುಂಬಿತ್ತು. ಪಾಪದ ಕೂಡ ತುಂಬಿದ ಮೇಲೆ ಅದಕ್ಕೆ ಮತ್ತೆ ಪರಿಹಾರ ಇಲ್ಲ. 3 ಬಾರಿ TMCಯನ್ನು ಗೆಲ್ಲಿಸಿದ್ರು. ಯಾತಕ್ಕಾಗಿ ಗೆಲ್ಲಿಸಿದ್ರು? ಲೆಫ್ಟ್ ಪಾರ್ಟಿಯ ದೌರ್ಜನ್ಯದ ವಿರುದ್ಧ ಮತ ಹಾಕಿದರು. ಆದರೆ TMCಯ ಗೆಲುವು ಅಲ್ಲಿಯ ಜನತೆಗೆ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತೆ, ಬಾಣಲೆಯಿಂದ ಬೆಂಕಿಗೆ ಬಿದ್ದಂತೆ ಆಯಿತು. ಅದರಿಂದಾಗಿ ಹೊರಗೆ ಬರಲಿಕ್ಕೆ ಅವರು ಪರ್ಯಾಯವನ್ನು ಹುಡುಕ್ತಾ ಇದ್ದರು. 2021ರಲ್ಲಿ ಅವ್ರ ಕಣ್ಣಿಗೆ ಪರ್ಯಾಯವಾಗಿ ಕಂಡಿದ್ದು ಭಾರತೀಯ ಜನತಾ ಪಾರ್ಟಿ. ಆಗಲೇ ನಮಗೆ 38% ಮತಗಳು ಬಿದ್ದಿದ್ದು. 48% TMCಗೆ ಮತ ಬಿದ್ದರೆ 38% BJPಗೆ. ಆಗ ನಾವು ಯೋಚನೆ ಮಾಡಿದ್ವಿ, ಮುಂದಿನ ಬಾರಿ ಬಂಗಾಳವನ್ನು ಗೆದ್ದೇ ತೀರಬೇಕು. ಬಂಗಾಳದ ಗೆಲುವು ಅದು ಕೇವಲ ಬಂಗಾಳಕ್ಕಾಗಿ ಅಲ್ಲ, ಭಾರತದ ಸುರಕ್ಷತೆಗಾಗಿ ಬಂಗಾಳವನ್ನು ಗೆಲ್ಲೇಬೇಕಾಗಿತ್ತು. ಆ ರೀತಿ ಗೆಲುವನ್ನು ಅಲ್ಲಿಯ ಜನತೆ ತಂದುಕೊಟ್ಟಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ನೀವಿಟ್ಟಿರುವ ನಂಬಿಕೆಗೆ ತಕ್ಕಂತೆ ಅಲ್ಲಿ ಕೆಲಸ ಮಾಡುತ್ತೆ ನಮ್ಮ ಪಕ್ಷ. ನಾನು ಕೂಡ ಕಳೆದ 4.5 ತಿಂಗಳಿನಿಂದ ಅಲ್ಲಿ ನಾನು ಮತ್ತು ನಮ್ಮ ಕರ್ನಾಟಕದ ಇನ್ನೊಬ್ಬ ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ ಅರುಣ್ ಬಿನ್ನಡಿ ಅವರು ಸಿಲಿಗುರಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಕೆಲಸ ಮಾಡಿದ್ರೆ, ನಾನು 24 ದಕ್ಷಿಣ ಪರಗಣವನ್ನು ಕೇಂದ್ರವಾಗಿ ಇಟ್ಕೊಂಡು ಕೆಲಸ ಮಾಡಿದೆ. ಮಥುರಾಪುರ, ಡೈಮಂಡ್ ಹಾರ್ಬರ್, ಜಾಯ್ನಗರ್, ಈ ಎಲ್ಲ ಪ್ರದೇಶವನ್ನು, ಜಿಲ್ಲೆಗಳನ್ನು ಕೇಂದ್ರವಾಗಿ ಇಟ್ಕೊಂಡು ನಾನು ಕೆಲಸ ಮಾಡಿದೆ. ಅಲ್ಲಿ ನಮಗೆ ಆರಂಭದಲ್ಲಿದ್ದಂಥ ಆತಂಕ ನಿಧಾನಕ್ಕೆ ನಿವಾರಣೆ ಆಗ್ತಾ ಬಂತು. ಆರಂಭದಲ್ಲಿ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸವೇ ಇರಲಿಲ್ಲ. ನಮಗೆ ಸುರಕ್ಷತೆ ಇದೆಯಾ, ನಮ್ಮ ರಕ್ಷಣೆಗೆ ಬರ್ತಾರಾ, ನಾಳೆ ನಮ್ಮ ಗತಿ ಏನು ಅಂತ ಭಯ ಕಾಡ್ತಾ ಇತ್ತು. ಆದರೆ ಆತ್ಮವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡಿದ್ವಿ. ಜನ ಅದಕ್ಕೆ ಪೂರಕವಾಗಿ ಬೆಂಬಲಿಸಿದರು. 93% ಮೊದಲನೇ ಹಂತದಲ್ಲಿ ಜನ ಬಂದು ಓಟ್ ಹಾಕಿದಾಗಲೇ ನಮಗೆ ಕನ್ಫರ್ಮ್ ಆಗಿತ್ತು, BJP ವಿಲ್ ಗೆಟ್ ದ ಪವರ್ ಅಂತೇಳಿ ಅವತ್ತೇ ಅನಿಸಿತ್ತು. ಆದರೆ ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ BJPಯ ವಿರುದ್ಧದ ಧ್ವನಿಯಾಗಿ ಯಾವ ಸ್ವರೂಪದಲ್ಲಿ TMCಯ ನಾಯಕಿಯಾಗಿರುವಂತಹ ಮಮತಾ ಬ್ಯಾನರ್ಜಿಯವರು ಮಾತನಾಡಿದ್ದಾರೆ ಅಂತದ್ದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ವಿಶೇಷವಾಗಿ SIR ವಿಚಾರವನ್ನು ಕೇಳಿದರು. SIR ಮೂಲಕವಾಗಿ ನಮ್ಮ ಮತಗಳನ್ನೇ ಡಿಲೀಟ್ ಮಾಡಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕಾನೂನು ಸಮರವನ್ನು ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದ್ದಾರೆ. ಈ SIR BJPಯ ಗೆಲುವಿಗೂ ಕೂಡ ಕಾರಣನಾ ಅಂತ? ಅದು ಅವ್ರದ್ದೊಂದು ಆರೋಪ ಮಾತ್ರ. SIR ಏನು ಮೊದಲನೇ ಬಾರಿಗಾಗಿದೆಯಾ? ಪ್ರತಿ ಚುನಾವಣೆಯಲ್ಲೂ SIR ನಡೆಯುತ್ತೆ. ಈ ಸರಿ ಜಾಸ್ತಿ ಸೌಂಡ್ ಮಾಡಿದ್ರು. SIR ಆ ರೀತಿ ಯಾರದೇ ಮತವನ್ನು ಡಿಲೀಟ್ ಮಾಡಿಲ್ಲ. ಯಾರ ದಾಖಲೆಗಳನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರ ಮತಗಳನ್ನು ಡಿಲೀಟ್ ಮಾಡಿ ಅವರಿಗೂ ಆಪ್ಷನ್ ಕೊಟ್ಟಿತ್ತು, ನೀವು ಯಾವುದಾದ್ರೂ ಒಂದು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ಅಂಥೇಳಿ. ಅಂದರೆ ಬಾಂಗ್ಲಾದೇಶದಿಂದ ವೋಟರ್ಸ್ನ ಕರ್ಕೊಂಡು ಬಂದು ವೋಟ್ ಬ್ಯಾಂಕ್ ಮಾಡಿಕೊಂಡು ದೇಶನ ಏನು ಮಾಡೋಕ್ಕೆ ಹೊಟ್ಟಿದ್ದಾರೆ ಇವರು. ಬಂಗಾಳದ ಸಂಸತ್ನಲ್ಲಿ ಅಲ್ಲಿಯ ಸಂಸದ ಪ್ರಶ್ನೆ ಮಾಡಿರೋದನ್ನು ನೀವೇ ತೋರಿಸಿದ್ರಲ್ಲ. ಯಾವ ಉದ್ದೇಶಕ್ಕೆ ಅವನ ಆತಂಕ? ಆ ಆತಂಕ ಭಾರತೀಯರಿಗಿರಬೇಕಾಗಿತ್ತು, ಭಾರತದಲ್ಲಿರುವಂಥ ರಾಜಕೀಯ ಪಕ್ಷಗಳಿಗಿರಬೇಕಾಗಿತ್ತು. ನಾವು ಭಾರತದ ಸಂವಿಧಾನದ ಅಡಿಯಲ್ಲಿ ನಮಗೆ ರಾಜಕೀಯ ಅಧಿಕಾರ ಸಿಕ್ಕಿದೆ ಅಂತ ಅವರು ಪರಿಭಾವಿಸಬೇಕಾಗಿತ್ತು. ಭಾರತೀಯರ ಸುರಕ್ಷತೆ ನಮ್ಮ ಆದ್ಯ ಕರ್ತವ್ಯ ಅಂತ ಅವ್ರು ಭಾವಿಸಬೇಕಾಗಿತ್ತು. ಅದ್ರ ಬದಲಿಗೆ ತಾತ್ಕಾಲಿಕ ಮತ ಬ್ಯಾಂಕು ಆಮೇಲೆ ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ? ಬಂಗಾಳನ ಇನ್ನೊಂದು ಬಾಂಗ್ಲಾದೇಶ ಮಾಡಕ್ಕೆ ಹೊಟ್ಟಿದ್ರಾ? ಅದಕ್ಕೆ ಕೊನೆಯಾಗಬೇಕು ಅಂತ ಜನ ಓಟ್ ಹಾಕಿರೋದು.
ಈಗ ಬಂಗಾಳದ ನಂತರ ಇಲ್ಲಿ ತಮಿಳುನಾಡು ವಿಚಾರಕ್ಕೆ ಬಂದರೆ, ತಾವು ಕಳೆದ ಬಾರಿ ತಮಿಳುನಾಡಿನಲ್ಲೂ ಕೂಡ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದಂಥವ್ರು, ಪೂರ್ಣವಾಗಿ ಪಕ್ಷದ ನಾಯಕತ್ವದ ದೃಷ್ಟಿಯಿಂದ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದಿರಿ ಕಳೆದ ಬಾರಿ ತಮಿಳುನಾಡಿನ ಚುನಾವಣೆಯಲ್ಲಿ. ಆದರೆ ಈ ಬಾರಿ ತಮಿಳುನಾಡಿನಲ್ಲಿ ಎರಡು ದ್ರಾವಿಡ ಪಕ್ಷಗಳನ್ನು ಬದಿಗೆ ಸರಿಸಿ ಹೊಸದಾಗಿ ಬಂದಿರುವಂತಹ ಸಿನಿಮಾ ನಟ ನೇತೃತ್ವದ TVKನ ಜನ ಗೆಲ್ಲಿಸಿರುವಂತಹ ರೀತಿಯನ್ನು ನೋಡಿದರೆ 107 ಸೀಟ್ಗಳು ಈಗಿನ ಅಪ್ಡೇಟ್ ಪ್ರಕಾರ 108 ಸೀಟ್ಗಳಲ್ಲಿ ಅವರು ಮುನ್ನಡೆಯನ್ನು ಹೊಂದಿದ್ದಾರೆ. ರಿಸಲ್ಟ್ ಅಂತಿಮವಾಗಿ ಇನ್ನೂ ಬರಬೇಕಿದೆ. ಆದರೂ ಕೂಡ ಇಷ್ಟು ದೊಡ್ಡದಾದಂತಹ ಮುನ್ನಡೆ ವಿಜಯ್ಗೆ ಸಿಗೋದಕ್ಕೆ ಏನು ಕಾರಣ ಆಯಿತು ಅಂತೇಳಿ ಅನಿಸುತ್ತೆ? ಎಲ್ಲಿ ನಿಮ್ಮ ಮೈತ್ರಿಕೂಟವು ಕೂಡ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗಿಲ್ಲ, ಅಣ್ಣಾ DMKಯ ಜೊತೆಗಿನ ಮೈತ್ರಿಕೂಟ? ಸನಾತನ ಧರ್ಮದ ಅವಹೇಳನವನ್ನೇ ರಾಜಕೀಯ ಸಿದ್ಧಾಂತವಾಗಿ ಮಾಡಿಕೊಂಡಂಥ DMKಯನ್ನು, ಇಂಡಿಯಾ ಅಲಯನ್ಸನ್ನು ಅವರು 3ನೇ ಸ್ಥಾನಕ್ಕೆ ತಳ್ಳಿದ್ದಾರೆ. ಅಧಿಕಾರದಲ್ಲಿದ್ದ ಪಕ್ಷ, ಅಧಿಕಾರಕ್ಕೆ ಬರುತ್ತೆ ಅನ್ನೋವಂಥ ವಿಶ್ವಾಸದಲ್ಲಿದ್ದಂಥ ಪಕ್ಷ ಇವತ್ತು 3ನೇ ಸ್ಥಾನಕ್ಕೆ ಹೋಗಿದೆ. ಇನ್ನು ಅಲ್ಲಿಯ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದರು. ನಮಗೆ ಅಣ್ಣಾಮಲೈ ಹೇಳೋರು, ನಾವು ಸ್ವತಂತ್ರವಾಗಿ ಹೋಗೋಣ ಅಥವಾ ಥರ್ಡ್ ಫ್ರಂಟನ್ನು ಒಂದು ಮಾಡೋಣ, ಹಾಗೆ ಮಾಡೋದ್ರ ಮೂಲಕ ನಮಗೆ ಜನರಿಗೆ ADMK DMK ಎರಡೂ ಬೇಡ ಅನ್ನೋವಂಥ ವಾತಾವರಣ ಇದೆ ಅಂಥೇಳಿ. ಆದರೆ ನಮ್ಮ ಪಕ್ಷ ಒಂದು ತೀರ್ಮಾನ ತೆಗೆದುಕೊಳ್ತು, ತಮಿಳುನಾಡಿನಲ್ಲಿ AADMKಯ ನೇತೃತ್ವದ NDAಯ ಮೂಲಕನೇ ನಾವು ಚುನಾವಣೆ ಎದುರಿಸಬೇಕು ಅಂಥೇಳಿ ಆ ರೀತಿ ಎದುರಿಸಿದ್ವಿ. ನಿಮಗೆ ಗೊತ್ತಿದೆ, ತಮಿಳುನಾಡು ಒಂದು ವಿಶಿಷ್ಟವಾಗಿರೋ ರಾಜ್ಯ. ಅಲ್ಲಿ ಹೀರೋಯಿಸಮ್ನ ಆರಾಧನೆ ಈಗಿನಿಂದ ಅಲ್ಲ, ಅದು ಭಾಳ ಹಿಂದಿನಿಂದಲೂ MGR ಕಾಲದಿಂದಲೂ ಜಯಲಲಿತಾ ಅವ್ರ ಕಾಲದಿಂದಲೂ ಕೂಡ ಆ ರೀತಿ ಒಂದು ಆರಾಧನಾ ಪ್ರವೃತ್ತಿ ಇದೆ. ಅವರ ಆರಾಧನಾ ಪ್ರವೃತ್ತಿಯ ಜೊತೆಗೆ ಇವತ್ತು AADMK ಜಯಲಲಿತಾ ಮಟ್ಟದ ನಾಯಕತ್ವವನ್ನು ಹೊಂದೇ ಇರೋದು. ಆ ಒಂದು ಕಾರಣದಿಂದಾಗಿ ನಮಗೆ ನಿರೀಕ್ಷಿತ ಸ್ಥಾನಗಳನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. DMK ಅದು ಧೂಳಿಪಟಾಗಿದೆ, ಕಾಂಗ್ರೆಸ್ಸು ಮತ್ತು ಅದರ ನೇತೃತ್ವದ ಇಂಡಿಯಾ ಅಲಯನ್ಸು ಧೂಳಿಪಟಾಗಿದೆ. ಈಗ ರಾಜ್ಯದ ವಿಚಾರಕ್ಕೆ ಬರೆದಿದ್ರೆ ಇಲ್ಲಿನ ನಮ್ಮ 2 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲೂ ಕೂಡ BJP ಹಿನ್ನಡೆ ಅನುಭವಿಸ್ತಾ ಇದೆ. ಬಹುತೇಕ ಬಾಗಲಕೋಟೆಯಲ್ಲಿ 17 ಸಾವಿರ ಮತಗಳ ಅಂತರದ ಮುನ್ನಡೆಯನ್ನು ಕಾಂಗ್ರೆಸ್ ಆಲ್ರೆಡಿ ಹೊಂದಿದೆ. ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಕೂಡ ಸುಮಾರು 5,000 ಮತಗಳ ಮುನ್ನಡೆಯನ್ನು ಕಾಂಗ್ರೆಸ್ನವರು ಹೊಂದಿದ್ದಾರೆ. ಆರಂಭಿಕವಾಗಿ BJPಗೆ ಬಾಗಲಕೋಟೆ ದಕ್ಷಿಣದಲ್ಲಿ ಮುನ್ನಡೆ ಇತ್ತು. ಏನಾಗಿದೆ ಕರ್ನಾಟಕದ ನಿಮ್ಮ ನಾಯಕತ್ವ ಅಥವಾ ಎಲೆಕ್ಷನ್ ಕ್ಯಾಂಪೇನ್ ಕೇವಲ ಆಡಳಿತ ಪಕ್ಷದಲ್ಲಿದ್ದರೂ ಆ ಕಾರಣಕ್ಕೆ ಅವರು ಗೆಲ್ತಾ ಇದ್ದಾರೆ, ಅದಕ್ಕಾಗಿ ಓಟ್ ಹಾಕಿದ್ದಾರೆ ಅನ್ನೋಂಥದ್ದು ಅಷ್ಟೇನೇನ ಉತ್ತರ, ಅಥವಾ ಅದರ ಆಚೆಗೆ BJPಗೆ ಏನು ಸಮಸ್ಯೆಗಳಾಗಿದ್ದಾವೆ? ಯಾವ ಕಾರಣಕ್ಕೆ ಹಿನ್ನಡೆ ಅನ್ನೋದನ್ನು ನಾವು ಆಂತರಿಕವಾಗಿ ಅವಲೋಕನ ಮಾಡ್ಕೊಳ್ತೀವಿ. ಆದರೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ, ಉಪಚುನಾವಣೆಯಲ್ಲಿ ಗುಂಡ್ಲುಪೇಟೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆದ್ದಿತ್ತು. ಸಾರ್ವತ್ರಿಕ ಚುನಾವಣೆಯಲ್ಲಿ ಆ ಗುಂಡ್ಲುಪೇಟೆ ಚಾಮರಾಜನಗರವೂ ಸೇರಿದಂತೆ ಕರ್ನಾಟಕದಲ್ಲಿ BJP ನಂಜನಗೂಡು ಮತ್ತು ಗುಂಡ್ಲುಪೇಟೆ ಸೇರಿದಂತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರ ಜೊತೆಗೆ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಇಳಿಸೋ ಕೆಲಸ ಮಾಡ್ತು. ಹಾಗಾಗಿ ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಅವ್ರು ಲೀಡ್ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ಬೀಗೋದು ಬೇಡ. ಅದಕ್ಕೆ ಎಷ್ಟು ಬೆಲೆ ತೆತ್ತಿದ್ದಾರೆ, ಎಷ್ಟು ಶೀರ್ಷಾಸನ ಮಾಡಬೇಕಾಯ್ತು, ಎಷ್ಟು ಬಸ್ಕಿ ಹೊಡಿಬೇಕಾಯ್ತು ಅವರು ಸಚಿವರು, ಅದೆಲ್ಲವೂ ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟು 100 ಕೋಟಿ ರೂಪಾಯಿಗಳನ್ನು ಬಜೆಟ್ ಇಡಬೇಕಾಯ್ತು, ಇದೆಲ್ಲವೂ ಅವ್ರಿಗೆ ಗೊತ್ತಿದೆ. ಈ ಎಫೆಕ್ಟು ಜನರಲ್ ಎಲೆಕ್ಷನಲ್ಲಿ ಆಗಲ್ಲ. ಇನ್ನು ನಮ್ಮ ಕೆಲವು ಕೊರತೆಗಳಿದ್ದಾವೆ, ಆ ಕೊರತೆಯನ್ನು ನಾವು ಆಂತರಿಕ ಸಭೆಗಳಲ್ಲಿ ಅವಲೋಕನ ಮಾಡ್ಕೊಳ್ತೀವಿ, ನಮ್ಮ ತಪ್ಪುಗಳನ್ನು ನಾವು ತಿದ್ಕೊಳ್ತೀವಿ. ಪುದುಚೇರಿ ಮತ್ತು ಅಸ್ಸಾಮಲ್ಲೂ ಕೂಡ, ಪುದುಚೇರಿಯಲ್ಲಿ NDA ಮೈತ್ರಿಕೂಟ, ಅಸ್ಸಾಮಲ್ಲಿ 100 ಸೀಟ್ಗಳಲ್ಲಿ ಆಲ್ರೆಡಿ ಇರುವಂತಹ ಮುನ್ನಡೆ, 126ರಲ್ಲಿ 100 ಸೀಟ್ಗಳಲ್ಲಿ ಮುನ್ನಡೆ ಅಂತ ಹೇಳಿದ್ರು ಒಂದು ದೊಡ್ಡ ದಿಗ್ವಿಜಯವನ್ನು BJP ಅಲ್ಲೂ ಕೂಡ ಸಾಧಿಸ್ತಾ ಇದೆ. ಸತತ 3ನೇ ಬಾರಿಯ ಗೆಲುವಾಗುತ್ತೆ ಇದು ಅಸ್ಸಾಂನಲ್ಲಿ. ಯಾವ ಸ್ವರೂಪದಲ್ಲಿ ಇಲ್ಲಿ ಪಕ್ಷದ ಸಂಘಟನೆ ಕೆಲಸ ಮಾಡಿದೆ ಅನ್ನೋಂಥ ವಿಶ್ವಾಸ ಇರುವಂಥದ್ದು? ಅಸ್ಸಾಂನಲ್ಲಿ ಫ್ರೋ ಇನ್ಕಂಬೆನ್ಸಿ, ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಇಲ್ಲ, ಅಲ್ಲಿರೋದು ಫ್ರೋ ಇನ್ಕಂಬೆನ್ಸಿ. ಜನಾದೇಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ, ಜನಾದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಅಲ್ಲಿಯ ಮುಖ್ಯಮಂತ್ರಿ ಹೇಮಂತ್ ಬಿಶ್ವಾ ಶರ್ಮಾ ಅವರ ನೇತೃತ್ವದ ಪರವಾಗಿ. ಅಲ್ಲಿಯ ಜನಾದೇಶ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳ ಅನುಷ್ಠಾನದ ಪರವಾಗಿರ್ತಕ್ಕಂಥ ಜನಾದೇಶ. ಹಾಗೆಯೇ ಪುದುಚೇರಿಯಲ್ಲಿ NDA ಮುಖ್ಯಮಂತ್ರಿ ರಂಗಸ್ವಾಮಿಯವರ ನೇತೃತ್ವ ಮತ್ತು ಜನರ ವಿಶ್ವಾಸ. ಸಿಂಪಲ್ CM, ಕಾಮನ್ ಮ್ಯಾನ್. ರಂಗಸ್ವಾಮಿ ಅಂತ ಹೇಳಿದರೆ ಅವರು ಸಿಂಪಲ್ CM, ಕಾಮನ್ ಮ್ಯಾನ್. ಆ ಕಾಮನ್ ಮ್ಯಾನ್ನ
ಪರವಾಗಿರ್ತಕ್ಕಂಥ ಜನಾದೇಶ. ಇನ್ನು ಕೇರಳದಲ್ಲಿರೋದು ಅದು ಇಂಡಿಯಾ ಅಲಯನ್ಸ್ನ 2 ತುಂಡುಗಳ ನಡುವಿನ ಜಗಳ. ಒಂದು ಕಡೆ LDF, ಇನ್ನೊಂದು ಕಡೆ UDF. ಆ LDF UDF ಕೇರಳದಿಂದ ಹೊರಗಡೆ, ಇಂಡಿಯಾ ಅಲಯನ್ಸು ಕೇರಳದ ಒಳಗೆ ಪರಸ್ಪರ. ಹಾಗಾದ್ರೆ ನಿಮ್ಮನ್ನು ಜನ ಅಲ್ಲಿ ಸ್ವೀಕರಿಸಿಲ್ವಲ್ಲ, ನಿಮ್ಮನ್ನು ಕೇವಲ 2 ಸೀಟ್ಗೆ ಸೀಮಿತಗೊಳಿಸಿದ್ದಾರೆ. ನೀವು ಕೂಡ ಕಡಿಮೆ ಎಫರ್ಟ್ ಹಾಕಿಲ್ಲ ಕೇರಳದಲ್ಲಿ, ಕಡಿಮೆ ಎಫರ್ಟ್ ಹಾಕಿಲ್ಲ. ನಿಮ್ಮ ಎಫರ್ಟ್ ಪಶ್ಚಿಮ ಬಂಗಾಳಕ್ಕೆ ಎಷ್ಟಿತ್ತು ಅಷ್ಟೇ ಎಫರ್ಟ್ ಕೇರಳಕ್ಕೂ ಇತ್ತು ನಿಮ್ಮದು, ತಮಿಳುನಾಡಿಗೆ ಎಷ್ಟಿತ್ತು ಅಷ್ಟೇ ಇತ್ತು ಕೇರಳಕ್ಕೂ ನಿಮ್ಮದು. ಆದರೆ ಇಲ್ಲಿ ಕೇವಲ 2 ಸೀಟಿಗೆ ಅಲ್ಲಿಯ ಡೆಮೋಗ್ರಫಿ ಇವತ್ತಿಗೆ ನಮ್ಗೆ ಅನುಕೂಲಕರವಾಗಿಲ್ಲ. ಆದರೆ ನಮ್ಮದು, ನಾನು ಮುಂಚೆನೇ ಹೇಳಿದೆ, ನಮ್ಮದೊಂದು ಐಡಿಯಾಲಜಿಕಲ್ ಮೂಮೆಂಟ್, ಸೈದ್ಧಾಂತಿಕ ಆಂದೋಲನ. ನಾವು ವಿಶ್ರಮಿಸೋದಿಲ್ಲ, ನಿರಂತರವಾಗಿ ಈ ಕಾರ್ಯವನ್ನು ಮುಂದುವರಿಸ್ತೇವೆ. ನಮಗೆ ನಮ್ಮ ಕಾರ್ಯಪದ್ಧತಿಯ ಮೇಲೆ ನಂಬಿಕೆ ಇದೆ, ನಮ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇದೆ. ಆ ಸಿದ್ಧಾಂತ ಮತ್ತು ಕಾರ್ಯಪದ್ಧತಿ, ಆ ಕಾರಣದಿಂದಾಗಿ ನಮ್ಮ ನಾಯಕತ್ವ ಇವತ್ತಿಲ್ಲ ನಾಳೆ ಕೇರಳದಲ್ಲೂ ಅಧಿಕಾರವನ್ನು ಪಡೆತೇವೆ. ಓಕೆ, ಧನ್ಯವಾದ ಸಿಟಿ ರವಿ ಅವರು. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕಾಗಿ ಬಹಳ ವಿಸ್ತೃತವಾಗಿ